ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ಕಾರ ಸರ್, ಅರುಣ್ ಬಡಿಗೇರ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಅರುಣ್. ಈಗ ಯೂರಿಯಾ ಗೊಬ್ಬರದ ವಿಚಾರದಲ್ಲಿ 4-5 ಜಿಲ್ಲೆಗಳಲ್ಲಿ ರೈತರು ಬಾಯ್ ಬಡ್ಕೊಂಡ್ರು, ನಮಗೆ ಗೊಬ್ಬರ ಸಿಗ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಗೋದಾಮಲ್ಲಿ ಕಳ್ಳ ಸಂತೆಯಲ್ಲಿ ತುಂಬಿಕೊಂಡು ಇಟ್ಕೊಂಡಿದ್ದಾರೆ. ಕೇಂದ್ರ ಯೂರಿಯಾ ಸಬ್ಸಿಡಿಯಲ್ಲಿ ಕೊಟ್ಟರು ಕೂಡ ಇಲ್ಲಿ ತುಂಬಿಕೊಂಡು ಇಟ್ಕೊಂಡಿದ್ದಾರೆ. ಅದೇ ನಾನು ನೋಡಿದೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಈ ತರ ಸುಮಾರು 2 ಲಕ್ಷ ಕೆಜಿಗೂ ಎಷ್ಟು ಯೂರಿಯಾಗಳನ್ನ 190 ಟನ್ ರೈತರಿಗೆ ಸುಮಾರು 280-290 ರೂಪಾಯಿ ಸಿಗ್ಬೇಕಾಗಿದ್ದನ್ನ 2,000-3,000 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇದೊಂದು ದೊಡ್ಡ ದಂಧೆ. ರಾಜ್ಯ ಸರ್ಕಾರ ಪ್ರತಿ ಬಾರಿ ಕೇಂದ್ರ ಸರ್ಕಾರ ಸರಿಯಾಗಿ ನಮ್ಗೆ ಯೂರಿಯಾ ಕೊಡಲ್ಲ, ತಾರತಮ್ಯ ಇವೆಲ್ಲ ಮಾತಾಡ್ತಾರೆ. ಇಲ್ಲಿ ನೋಡಿದ್ರೆ ಕಾಳಸಂತೆಗೆ ಈ ರಾಜ್ಯ ಸರ್ಕಾರನೇ ಕಳಿಸ್ಕೊಟ್ಟ ತರ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಕ್ರಮ ಕೃಷಿ ಮಂತ್ರಿಗಳು ಹೇಳ್ತಾ ಇದ್ದಾರೆ ಅದು ನೇರವಾಗಿ ನಮಗೆ ಕೊಡೋದಿಲ್ಲ, ರಾಜ್ಯ ಸರ್ಕಾರಕ್ಕೆ ಸೇರಿದ್ದು ಅಲ್ಲ. ಹಂಚಿಕೆಯನ್ನ ಸರಿಯಾಗಿ ಮಾಡದೇ ಇದ್ರೆ ರಾಜ್ಯ ಸರ್ಕಾರ ಫೇಲ್ಯೂರ್ ಅಲ್ವಾ? ಇದ್ರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಇದೆಲ್ಲಾನು ಕೂಡ ಜನಗಳಿಗೆ ಗೊತ್ತಾಗ್ಬೇಕು. ಅಲ್ಲ, ಕೃಷಿ ಮಂತ್ರಿಗಳು ಹೇಳ್ತಾ ಇದ್ರು ನೇರವಾಗಿ ನಮಗ್ ಬರಲ್ಲ, ಇದು ಏಜೆನ್ಸಿಗಳಿಗೆ ಕೊಡುತ್ತೆ, ಹಾಗಾಗಿ ನಾವು ನೇರವಾಗಿ ಇದಕ್ಕೆ ಕಾರಣರಾಗಲ್ಲ ಅಂತ ಹೇಳ್ತಾರೆ ಅವರು. APMC ಯಾರ ಅಂಡರಲ್ಲಿ ಬರ್ತದೆ? ಯಾರನ್ನ ಕಿವಿ ಮೇಲೆ ಹೂವು ಇಟ್ಕೊಂಡವ್ರಿಗೆ ಹೇಳಿ. ಇದು APMC ಬರೋದು ರಾಜ್ಯ ಸರ್ಕಾರ ತಾನೇ, ಅದ್ರ ಕಂಟ್ರೋಲ್ ಮಾಡೋದು ರಾಜ್ಯ ಸರ್ಕಾರ. APMC ಸಚಿವರೇ ಇದಾರಲ್ಲ ಕರ್ನಾಟಕದಲ್ಲಿ. ಏಜೆನ್ಸಿಗಳು ತಗೊಳ್ಳುತ್ತವೆ ಇದರಲ್ಲಿ ಅಂತಾರೆ. ಏಜೆನ್ಸಿ ಇವರ ಮರ್ಯಾದೆ ಹೋಗ್ತಾ ಇದೆಯಲ್ಲ, ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡ್ತಾ ಇದ್ರಲ್ಲ, ಈಗ ಅವರೇ ಸಿಕ್ಕಾಕೊಂಡಿದಾರಲ್ಲ, ಅದಕ್ಕೆ APMC ನಮಗ್ ಬರಲ್ಲ. ಕೊನೆಗೆ CM ಪದವಿನೂ ನಾನು ಬರಲ್ಲ ಅಂತ ಅಂದ್ಬಿಟ್ರೆ ಅದು ಒಳ್ಳೇದು. ಬಟ್ ಈ ರೀತಿಯಾಗಿ ಕಾಳಸಂತೆಯಲ್ಲಿ ಗೊಬ್ಬರವನ್ನ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದೇ ಆದ್ರೆ ಎಷ್ಟು ಧೈರ್ಯ ಸರ್ ಈ ವಿಚಾರದಲ್ಲಿ? ಒಂದು ಕೇಂದ್ರದಿಂದ ಯಾವ ರಾಜ್ಯಕ್ಕೆ ಎಷ್ಟು ಯೂರಿಯಾ ಗೊಬ್ಬರ ಸಬ್ಸಿಡಿಯಲ್ಲಿ ಬರುತ್ತೆ ಅನ್ನುವಂತ ಲೆಕ್ಕ ಇರುತ್ತೆ ಅಲ್ವಾ? ಅಲ್ಲಲ್ಲ, ರಾಜ್ಯ ಸರ್ಕಾರನೇ ಇಷ್ಟು ಬೇಕು ಅಂತ ಇಂಡೆಂಟ್ ಕಳ್ಸೋದು. ನಮ್ಗೆ ಈ ವರ್ಷ ಇಷ್ಟು ಬೇಕು, ಯೂರಿಯಾ ಇಷ್ಟು ಬೇಕು, 18 ಇಷ್ಟು ಬೇಕು, ಪೊಟಾಶ್ ಇಷ್ಟು, ಈ ತರ ಎಲ್ಲ ಕಳಿಸ್ತಾರೆ. ಅದ್ರ ಮೇಲೆ ಅವರು ರಾಜ್ಯಕ್ಕೆ ಕಳ್ಸಿಕೊಡುವಂಥದ್ದು, ಡಿಸ್ಟ್ರಿಬ್ಯೂಷನ್ ಮಾಡೋದು ರಾಜ್ಯ ಸರ್ಕಾರ. ಅದು ನೇರವಾಗಿ ರಾಜ್ಯದವರಿಗೆ ಬರಬೇಕು, ರಾಜ್ಯ ಸರ್ಕಾರದ ಹಿಡಿತದಲ್ಲೇ ಬರುತ್ತೆ. ಹೌದು, ಪ್ರಶ್ನೆನೇ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಬರೋದು. ರಾಜ್ಯ ಸರ್ಕಾರದ ಮಂತ್ರಿನೇ ಇಲ್ಲೇ ಉತ್ತರ ಕೊಟ್ಟಿದಾರಲ್ಲ, ಚಲುವರಾಯಸ್ವಾಮಿನ ಉತ್ತರ ಕೊಟ್ಟಿದಾರಲ್ಲ. ನಾವು ಬಹಳ ಟ್ರಾನ್ಸ್ಪರೆಂಟ್ ಆಗಿ ಹಂಚ್ತಾ ಇದ್ದೀರಿ, ಒಂಚೂರು ಒಂದೇ ಒಂದು ಬ್ಯಾಗನು ಕೂಡ ಮೋಸ ಆಗ್ದಂಗೆ ಹಂಚ್ತಾ ಇದ್ದೀರಿ ಅಂತ ಎಲ್ಲ ಇಲ್ಲೇ ಸದನದಲ್ಲೇ ಉತ್ತರ ಕೊಟ್ಟಿದಾರಲ್ಲ. ಮತ್ತೆ ನನಗೆ ಬರಲ್ಲ ಅಂದ್ರೆ ಹೆಂಗೆ? ಹಂಗಾರೆ APMC ಇಲಾಖೆನ ಯಾರು ಕೊಟ್ಟಿದ್ದೀರಾ ನೀವು? ಹಂಗಾರೆ ತಮಿಳ್ನಾಡು ಕೊಟ್ಟಿದ್ದೀರಾ, ಆಂಧ್ರ ಕೊಟ್ಟಿದ್ದೀರಾ? ಬಟ್ ಈಗ ಟ್ರಾನ್ಸ್ಪರೆಂಟ್ ಎಲ್ಲ ಆಯ್ತಿದು. 100% ಈ ಸರ್ಕಾರ ಇನ್ವಾಲ್ವ್ಮೆಂಟ್ ಇದೆ. ಇಷ್ಟೊಂದು ದೊಡ್ಡ ಹಗರಣ ಆಗಕ್ ಸಾಧ್ಯನೇ ಇಲ್ಲ. ಸರ್ಕಾರದಲ್ಲಿ ಯಾರ್ಯಾರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ಅಧಿಕಾರಿಗಳು ಏನ್ ಮಾಡ್ತಾರೆ? ಚೆಕ್ ಮಾಡ್ಬೇಕಾಯ್ತಲ್ಲ. ಅಲ್ಲ, ಅಧಿಕಾರಿಗಳು ಶಾಮೀಲಾಗದ ಈ ಕೆಲಸ ಆಗಕ್ಕೆ ಸಾಧ್ಯನೇ ಇಲ್ಲ. ಹಲೋ ಸರ್, ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಕಡಿತಗೊಂಡಿದೆ. ರಾಜ್ಯ ಸರ್ಕಾರ ಎಷ್ಟು ಬೇಡಿಕೆಯನ್ನ ಇಟ್ಟಿತ್ತು ಯೂರಿಯಾಗೆ ಕೇಂದ್ರದ ಬಳಿ ಅನ್ನುವಂಥದ್ದನ್ನ ಹೇಳಬೇಕು ನಿಮಗೆ. ಆ ಮಾಹಿತಿಯನ್ನು ಕೂಡ ಕೊಡ್ತೀವಿ. ಇಂತಿಷ್ಟೇ ಯೂರಿಯಾ ಬೇಕು ನಮಗೆ, ಇಷ್ಟು ಬೇಡಿಕೆಗಳಿದೆ. ಈ ಬಾರಿ 12% ನಮ್ಮ ಯೂರಿಯಾ ಬೇಡಿಕೆಗಳು ಇನ್ಕ್ರೀಸ್ ಆಗಿದೆ. ಕಳೆದ ಬಾರಿಗಿಂತಲೂ ಕೂಡ ಈ ಬಾರಿ 12% ಯೂರಿಯಾ ಬೇಡಿಕೆ ಇನ್ಕ್ರೀಸ್ ಆಗಿದೆ. ಅದಕ್ಕೆ ತಕ್ಕಂತೆ ಕೇಂದ್ರವೂ ಕೂಡ ಯೂರಿಯಾನ ಯಾವ ರೀತಿಯಾದಂತೂ ಸಮಸ್ಯೆ ಆಗದೇ ಇರಲಿ. ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು, ಅನಂತಕುಮಾರ್ ಅವರನ್ನ, ಕೇಂದ್ರ ಮಂತ್ರಿಗಳು ಕಳೆದ ಬಾರಿ ಇದ್ದಂಥವ್ರು, ಪಾಪ ನಿಧನರಾದರು. ಅವರು ರಸಗೊಬ್ಬರ ಮಂತ್ರಿಗಳಾದಂಥ ಸಂದರ್ಭದಲ್ಲಿ ನೀಮ್ ಕೋಟೆಡ್ ಇರುವಂತಹ ಗೊಬ್ಬರಗಳನ್ನು, ಯೂರಿಯಾವನ್ನು ಕೊಡುವಂಥ ಕೆಲಸವನ್ನು ಮಾಡಿದಾಗ ಬ್ಯೂಟಿಫುಲ್ ಆಗಿ ಹಂಚಿಕೆಗಳು ನಡೀತಾ ಇತ್ತು. ಯಾವ ಸಮಸ್ಯೆಗಳು ಕೂಡ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಆದರೆ ಈ ಬಾರಿ ಇಂತಹ ಸಮಸ್ಯೆ ಯಾಕಾಯಿತು ಈ ವಿಚಾರದಲ್ಲಿ? ಯಾಕೆ? ಯಾವ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ? ಅದು ನಮ್ಮ ರಾಜ್ಯದವರು, ಪಕ್ಕದಲ್ಲಿ ರಾಜ್ಯದವರು, ಯಾರು? ಇವ್ರು ನೋಡಿದ್ರೆ ಕುರ್ಚಿ ಅಂತ ಓಡಾಡ್ಕೊಂಡಿರ್ತಾರೆ. ಇವ್ರು ನೋಡಿದ್ರೆ ಸಿದ್ದರಾಮಯ್ಯನವ್ರ ಪರವಾಗಿ, ಇವ್ರು ನೋಡಿದ್ರೆ DK ಶಿವಕುಮಾರ್ ಪರವಾಗಿ ಅಂತ ಕೆಲವರು ಓಡಾಡ್ಕೊಂಡಿರ್ತಾರೆ. ದೆಹಲಿ ಫ್ಲೈಟ್ ಹತ್ಕೊಂಡು ಓಡಾಡ್ತಾರೆ, ಹೈಕಮಾಂಡ್ ಅಂತಾರೆ. ಇಲ್ಲಿ ನೋಡಿದ್ರೆ ಇವನ್ ಕೊಟ್ಕೊಂಡು ಕುಟ್ಕೊಳ್ಳೋದಾ? ಡೈವರ್ಟ್ ಮಾಡಕ್ಕ ನೀವೆಲ್ಲ ಕುರ್ಚಿ ವಿಚಾರ ಮಾಡೋದು? ಇವುಗಳನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ನೀವು ಕುರ್ಚಿ ಆಟವನ್ನು ಆಡೋದು. ಇಲ್ಲಿ ಏನೆಲ್ಲ ವ್ಯವಸ್ಥೆಗಳಾಗಬೇಕೋ ಎಲ್ಲ ವ್ಯವಸ್ಥೆಗಳಾಗೋದು, ಏನೆಲ್ಲ ಬರಬೇಕೋ ಎಲ್ಲ ಬರುತ್ತಾ? ಯಾರ್ಯಾರಿಗೆ ಏನೇನು ಮುಟ್ಟಬೇಕೋ ಅದೆಲ್ಲ ಮುಟ್ಟುತ್ತಾ? ಏನಾದರೂ ಒಂಚೂರಾದ್ರೂ ಮಾನ ಮರ್ಯಾದೆ ಇದೆಯಾ? ಬಡವರ ಪರವಾಗಿ ಅಂತೀರಾ, ಅಲ್ಲೊಂದಿಷ್ಟು ಬಡವರನ್ನ ತಿಂದು ತೇಗ್ತೀರಾ, ದಲಿತರ ಪರವಾಗಿ ಅಂತೀರಾ,
ಅವರ ಇಟ್ಕಂಥ ದುಡ್ಡವನ್ನು ಕಲ್ಯಾಣ ದುಡ್ಡನ್ನು ಅದನ್ನು ತೆಗ್ತೀರಾ. ಅದಾದ ನಂತರ ಈಗ ರೈತರ ವಿಚಾರದಲ್ಲಿ ನಾವು ರೈತರ ಪರವಾಗಿ ಅಂತ ಹೇಳೋದು, ರೈತರಿಗೆ ಬರಬೇಕಾಗಿರುವಂಥ ಸಬ್ಸಿಡಿ ಯೂರಿಯಾ ಗೊಬ್ಬರವನ್ನು ಕೂಡ ಸರಿಯಾಗಿ ಕೊಡದೆ ಕಾಳಸಂತೆಯಲ್ಲಿ ಮಾರಾಟ ಮಾಡೋ ರೀತಿಯಲ್ಲಿ ಹೋಗ್ತಿರಲ್ಲ. ನಿಮ್ಮ ಯೋಗ್ಯತೆಗೆ ಅಧಿಕಾರದಲ್ಲಿದ್ದರೆ ಯಾಕೆ ಇರ್ತೀರಾ? ಪೊಸಿಷನಲ್ಲಾದರೆ ಯಾಕೆ ಹಿಡ್ಕೊಳ್ತೀರಾ? ಆ ಅಧಿಕಾರಿ ಯಾರವರು?